ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ನಗರದಲ್ಲಿ ಜರುಗಿದ ಎಸ್ಐಆರ್ ಜನಜಾಗೃತಿ ಜಾಥಾ. ಸುಮಾರು 2,000ಕ್ಕೂ ಅಧಿಕ ಪಿಯುಸಿ ವಿದ್ಯಾರ್ಥಿಗಳು ಭಾಗಿ. ಅಂಬೇಡ್ಕರ್ ವೃತ್ತದಿಂದ ನೆಹರು ಕ್ರೀಡಾಂಗಣವರೆಗೆ ಜರುಗಿದ ರ್ಯಾಲಿ. ಪ್ರತಿಯೊಬ್ಬರು ಎನ್ಯುಮರೇಷನ್ ಅರ್ಜಿ ತುಂಬಿರಿ. ಸಿಇಒ ಡಾಕ್ಟರ್ ಗಿರೀಶ್ ಬದೋಲಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ಸಹಯೋಗದೊಂದಿಗೆ ಬೀದರ್ ನಗರದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಕುರಿತು ಜನಜಾಗೃತಿ ಜಾಥಾ ಜರುಗಿತು. ಕರ್ನಾಟಕ ಪದವಿ ಪೂರ್ವ ಕಾಲೇಜು, ವಿಜ್ಡಮ್ ಕಾಲೇಜು, ಶಾಹೀನ್ ಕಾಲೇಜು ಸೇರಿದಂತೆ ಇನ್ನು ಹಲವು ಕಾಲೇಜಿನ ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಮಕ್ಕಳ ಕೈಯಲ್ಲಿ ಎಸ್ಐಆರ್ ಅಕ್ಷರಗಳನ್ನು ಬರೆದಿರುವಂಥ ಬರಹಗಳನ್ನು ಹಿಡಿದುಕೊಂಡು ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ, ಪ್ರತಿಯೊಬ್ಬರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿರಿ ಎನ್ನುವಂಥ ಜಯಘೋಷಗಳನ್ನು ಕೂಗಿದ್ರು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಜಾಥಾಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲಿ ಅವರು ಹಸಿರು ಧ್ವಜವನ್ನು ತೋರಿಸುವ ಮೂಲಕ ಚಾಲನೆಯನ್ನು ಕೊಟ್ಟರು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಎಸ್ಐಆರ್ ಜನಜಾಗೃತಿ ಜಾಥಾ ಶಿವಾಜಿ ವೃತ್ತ, ಹರಳಯ್ಯ ವೃತ್ತ, ಮೋಹನ್ ಮಾರ್ಕೆಟ್, ರೋಟರಿ ಕನ್ನಡಾಂಬೆ ವೃತ್ತದ ಮಾರ್ಗವಾಗಿ ನೆಹರು ಕ್ರೀಡಾಂಗಣ ತಲುಪಿತು. ಅಲ್ಲಿ ಈ ಕುರಿತು ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಅವರು, ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಬಿಎಲ್ಒ ಮತ್ತು ಬಿಎಲ್ಎ ಅವರು ನಿಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ. ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಅದನ್ನು ಸರಿಯಾಗಿ ಓದಿಕೊಂಡು ಸಮಗ್ರ ಮಾಹಿತಿಯನ್ನು ಆ ಅರ್ಜಿಯಲ್ಲಿ ತುಂಬಿ ಅವರ ಕೈಯಲ್ಲಿ ಕೊಡಬೇಕು. ಪಕ್ಕದ ಮನೆಯವರಿಗೂ ಕೂಡ ತಾವು ತಿಳಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಜಿಲ್ಲಾ ಸ್ವೀಪ್ ಸಮಿತಿಯ ಚುನಾವಣಾ ತರಬೇತುದಾರರಾದ ಡಾಕ್ಟರ್ ಗೌತಮ್ ಅರಳಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಳಿಸಬೇಕೆಂದು ತಮ್ಮ ಪಾಲಕರಿಗೆ ತಿಳಿಸಬೇಕು. ಜೊತೆಗೆ ತಮ್ಮ ಪಕ್ಕದ ಮನೆಯವರಿಗೂ ಕೂಡ ಈ ಕುರಿತು ಮಾಹಿತಿಯನ್ನು ನೀಡಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಶಾಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಮಾತನಾಡ್ತಾರೆ, ಎಸ್ಐಆರ್ನಿಂದ ಯಾವುದೇ ಪರೇಶಾನಿ ಇಲ್ಲ. ಎಲ್ಲ ದಾಖಲಾತಿಗಳು ಇದ್ದರೆ ಏನೂ ತೊಂದರೆ ಇಲ್ಲ. ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಪರೇಶಾನಿಗೂ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ. ಹೀಗಾಗಿ ನಿರ್ಭಯದಿಂದ ಮಾಹಿತಿಯನ್ನು ಭರ್ತಿ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಚಂದ್ರಕಾಂತ್ ಪೂಜಾರಿ, ಇಒ ಮಾಣಿಕರಾವ್ ಪಾಟೀಲ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜಿನ ಅಧ್ಯಕ್ಷರು, ಪ್ರಾಚಾರ್ಯರು, ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡು ಜನಜಾಗೃತಿ ಜಾಥಾವನ್ನು ಯಶಸ್ವಿಗೊಳಿಸಿದರು. ಇವತ್ತು ಬೀದರ್ ನಗರದಲ್ಲಿನೂ ಎಲ್ಲ ಕಾಲೇಜ್ ಮಕ್ಕಳ ಜೊತೆ ಒಂದು ಬೃಹತ್ ಮಟ್ಟದ ಎಸ್ಐಆರ್ ಜಾಗೃತಿ ಬಗ್ಗೆ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಉದ್ದೇಶ ಏನಂದರೆ, ನಿನ್ನೆಯಿಂದ ಏನು ಎಸ್ಐಆರ್ದಲ್ಲಿ ಇನ್ಯುಮರೇಷನ್ ಫಾರ್ಮ್ಗಳು ಮನೆ ಮನೆಗೆ ಹೋಗಿ ನಮ್ಮ BLOಗಳು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಎಲ್ಲ ನಮ್ಮ ಬೀದರ್ ಜನತೆಗೆ ಜಾಗೃತಿ ಇರಲಿ, ಅವರು ಎಲ್ಲ BLOಗಳಿಗೆ ಸಹಕಾರ ಮಾಡಲಿ, ಮತ್ತು ಈ ಇನ್ಯುಮರೇಷನ್ ಫಾರ್ಮ್ ಏನು ಕೊಟ್ಟಿದ್ದಾರೆ ಅದು ಅವರು ಸರಿಯಾದ ರೀತಿಯಲ್ಲಿ ತುಂಬಿ ಕೊಡಬೇಕು BLOಗಳಿಗೆ. ಮತ್ತು ಏನಾದರೂ ತೊಂದರೆ ಇದ್ದರೆ ಅವರು 1950 ಬುಕ್ ಕಾಲ್ ವಿತ್ BLO, ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದ್ರೂ ಕೂಡ ಅವ್ರ ಸಹಾಯ ತೊಗೋಬೋದು. ಸೊ ಎಲ್ಲ ನಮ್ಮ ಬೀದರ್ ಜನತೆಗೆ ಎಸ್ಐಆರ್ ಬಗ್ಗೆ ಈ ಜಾಗೃತಿ ಆಗಲಿ ಅಂತ ಈ ಉದ್ದೇಶದಿಂದ ನಾವು ಈ ಬೃಹತ್ ಮಟ್ಟದ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಸ್ವೀಪ್ ವತಿಯಿಂದ ನಾವೆಲ್ಲ ಈ ಜಾಗೃತಿ ಕಾರ್ಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. इसके लिए बीदर के तमाम PU कॉलेजेस के स्टूडेंट्स आज बीदर के डिफरेंट प्लेसेस से रैली निकालते हुए यहाँ पे स्टेडियम पे पहुँचे और यहाँ पे CEO बीदर वो एड्रेस किए और ये बच्चों को ताकीद किए हैं कि वो अपने घर में, घर के पड़ोस में, रिश्तेदारों में इसका अवेयरनेस पहुँचाएँ. BLOs आएंगे, फॉर्म देंगे, फॉर्म फिलअप करने में भी इसको सपोर्ट करें. देखिए, बीदर के तमाम एजुकेटेड बच्चे, क्वालिफाइड एजुकेटेड बच्चे, नौजवानों से मेरी रिक्वेस्ट है कि वो अपने घर में पहले, फिर घर के साथ पड़ोस में, फिर रिश्तेदारों को इस मामले में हेल्प करें. इस तरह से ही ये मसला हल होगा. बहुत सारे लोग एजुकेटेड नहीं होते, वो परेशान रहते हैं. देखिए, परेशानी की तो कोई बात ही नहीं है. हर चीज़ का सलूशन है, हर चीज़ का हल है. यानी तमाम कंडीशंस को पूरा करने के लिए रास्ते हैं. इसके लिए वक्त ज़ाया ना करें. बहुत कम वक्त दी है गवर्नमेंट दी है और इसमें इसको भरपूर इम्प्लीमेंटेशन के लिए कोशिश करें और घर घर में ये काम हो जाए. यही हमारी रिक्वेस्ट है. सर, आज भी एक तबका ऐसा है जो एसआईआर को लेकर डर और भय के माहौल में है. नहीं, खतरे डरने की ज़रूरत नहीं है. जो भी किसी के पास कोई डॉक्यूमेंट नहीं है तो उसका अल्टरनेट है. ये नहीं है तो ये चाहिए, ये नहीं है तो ये चाहिए. देखिए, वहाँ पर आपको एक्सप्लेन करने के लिए लोग मिल जाएंगे. आप किसी जानने वाले के पास जाइए, आपका सलूशन गारंटी मिलेगा.
तमाम ऑप्शंस मौजूद हैं, किसी को डरने की ज़रूरत नहीं है। थैंक यू। ನಿಮ್ಮ ಮನೆಗೆ ಹೋಗ್ಬಿಟ್ಟು ನಿಮ್ಮ ಫಾದರ್, ನಿಮ್ಮ ಮದರ್, ನಿಮ್ಮ ಬ್ರದರ್ ಯಾರ್ಯಾರ್ದು ಮನೆಯಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಹೋಗಿದಾರೋ ಅವನ್ನೆಲ್ಲ ತುಂಬಿಸಿ ಅಂತ ಹೇಳ್ಬಿಟ್ಟು ನೀವು ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮಾಡ್ತೀರಾ? SIR ಗೆ ಜೈ ಅಂತ ಹೇಳೋಣ. SIR ಗೆ ಎಸ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.